ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ದಿನಾಂಕ 16/2/2026ರಂದು ಜಾಲಮಂಗಲದಿಂದ ಮಾಗಡಿಗೆ KSRTC ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಸುಮಾರು 380 ಗ್ರಾಂ ತೂಕದ ಚಿನ್ನದ ಒಡವೆಗಳನ್ನು ಕಳ್ಳತನ ಮಾಡಿದ್ದ ಪ್ರಕರಣ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಈ ಪ್ರಕರಣವನ್ನು ಮಾಗಡಿ ಪೊಲೀಸ್ ವೃತ್ತ ನಿರೀಕ್ಷಕ ಶ್ರೀನಿವಾಸ್ GT ರವರ ನೇತೃತ್ವದಲ್ಲಿ ತಂಡವನ್ನು ರಚಿಸಿ ಪ್ರಕರಣವನ್ನು ಭೇದಿಸಿ ಕಳ್ಳರನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿ ಕಳ್ಳರಿಂದ ಸುಮಾರು 50 ಲಕ್ಷ ರೂಪಾಯಿ ಮೌಲ್ಯದ 345 ಗ್ರಾಂ ತೂಕದ ಒಡವೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಪ್ರಕರಣದ ಬಗ್ಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ರವರು ಸುದ್ದಿಗೋಷ್ಠಿಯನ್ನು ನಡೆಸಿ ಪ್ರಕರಣದ ವಿವರವನ್ನು ನೀಡಿ, ಈ ಪ್ರಕರಣದಲ್ಲಿ ಕಳ್ಳರನ್ನು ಹಿಡಿಯುವಲ್ಲಿ ಯಶಸ್ವಿಯಾದ SI ಮನೋಜ್, ಹೆಡ್ ಕಾನ್ಸ್ಟೇಬಲ್ಗಳಾದ ಬೀರಪ್ಪ, ಮಂಜುನಾಥ್, ಕಾನ್ಸ್ಟೇಬಲ್ಗಳಾದ ಮುನೀಂದ್ರ, ಮಹೇಶ್, ಪ್ರಮೋದ್, ಶೈಲಜಾ, ರಾಧಾಮಣಿ, ಬಸವರಾಜು, ಮಹದೇವರವರುಗಳನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ DYSP ರವಿರವರು ಕೂಡ ಅಭಿನಂದಿಸಿದರು. ಮಾಗಡಿ ಪೊಲೀಸ್ ಸ್ಟೇಷನ್ನ ಠಾಣಾ ಸರಹದ್ದಿನಲ್ಲಿ ಸತತವಾಗಿ ಏನು ಬಸ್ಸಿನಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರ ಒಡವೆ ಹಾಗೂ ಇತರೆ ಬೆಲೆ ಬಾಳುವ ವಸ್ತುಗಳನ್ನು ಏನು ಅವರು ಬ್ಯಾಗ್ನಲ್ಲಿ ಇಟ್ಕೊಂಡಿರ್ತಾರೆ ಅಥವಾ ಕತ್ತಿನಲ್ಲಿ ಹಾಕ್ಕೊಂಡಿರೋಂಥ ಸಮಯದಲ್ಲಿ ತುಂಬ ನೂಕು ಆಗುವಂಥ ಸನ್ನಿವೇಶ ಅಥವಾ ರಶ್ ಇರುವಂತಹ ಸನ್ನಿವೇಶದಲ್ಲಿ ಗೊತ್ತಿಲ್ಲದಂತೆ ಕಳ್ಳತನ ಮಾಡುತ್ತಿದ್ದಂಥ ಒಂದು ಗ್ಯಾಂಗನ್ನು DYSP ಮಾಗಡಿ ಹಾಗೂ PI ಮಾಗಡಿ ನೇತೃತ್ವದಲ್ಲಿ ಯಶಸ್ವಿಯಾಗಿ 4 ಜನ ಆರೋಪಿಗಳನ್ನು ಹಿಡಿಯೋದರಲ್ಲಿ ಸಫಲರಾಗಿದ್ದಾರೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಸುಮಾರು 50 ಲಕ್ಷ ಮೌಲ್ಯದ 345 ಗ್ರಾಮ್ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ ಹಾಗೂ 10 ಕೇಸುಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದು ಮೊದಲನೇ ಬಾರಿಗೆ ಈ ಒಂದು ಗ್ಯಾಂಗು ಸಿಕ್ಕಿಬಿದ್ದಿರುವುದು. ಇನ್ನೂ ಹಲವಾರು ಪ್ರಕರಣಗಳು ಮಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕ್ತಿದ್ದೀವಿ ಹಾಗೂ ಇಂಟ್ರೋಗೇಷನನ್ನು ನಾವು ಮುಂದುವರಿಸಿದ್ದೀವಿ. ನಿಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಗಮನ ಇರಲಿ. ಎಸ್ಪೆಷಲಿ ರಶ್ ಇರುವಂತಹ ಸಂದರ್ಭಗಳಲ್ಲಿ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಪರ್ಸ್ಗಳನ್ನು ಕದಿಯುವಂಥದ್ದು ಅಥವಾ ಪರ್ಸ್ನಲ್ಲಿರುವಂತಹ ವಸ್ತುಗಳನ್ನು ಕದಿಯುವಂಥದ್ದು ಅಥವಾ ಕುತ್ತಿಗೆಯಲ್ಲಿರುವಂತಹ ಸರಗಳನ್ನು ಗೊತ್ತಿಲ್ಲದಂತೆ ಕೀಳುವಂಥದ್ದು ಇದು ಮಾಡ್ತಾರೆ. ಜೊತೆಗೆ ಜಾತ್ರೆಗಳಲ್ಲೂ ಈ ರೀತಿಯಾಗಿ ಮಾಡ್ತಾರೆ. ಇಂಥ ಸಂದರ್ಭಗಳಲ್ಲಿ ನೀವುಗಳು ಎಚ್ಚರಿಕೆ ವಹಿಸಿ ಎಚ್ಚರಿಕೆಯಿಂದ ಇರಿ ಹಾಗೂ ಬಸ್ನಲ್ಲಿ ಪ್ರಯಾಣಿಸುವಂಥ ಸಂದರ್ಭಗಳಲ್ಲಿ ನಿಮ್ಮ ಜೊತೆ ಸ್ನೇಹವನ್ನು ಮಾಡಿ ನಿಮ್ಮ ಜೊತೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಿಮ್ಮ ಒಂದು ವಿಶ್ವಾಸವನ್ನು ಸಾಧಿಸಿ ನಂತರದಲ್ಲಿ ನೀವು ಅನಿರೀಕ್ಷಿತವಾಗಿ ಏನಾದರೂ ನಿದ್ದೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ವಸ್ತುಗಳನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗುವಂಥದ್ದು ಇವೆಲ್ಲ ರೀತಿ ಮಾಡ್ತಾರೆ. ಸೊ ಇಂಥ ಗ್ಯಾಂಗ್ಗಳ ಬಗ್ಗೆ ನೀವು ಎಚ್ಚರಿಕೆ ವಹಿಸಬೇಕು. ಎಸ್ಪೆಷಲಿ 2 ಮೋಡಸಲ್ಲಿ ಮಹಿಳೆಯರೇ ಹೆಚ್ಚಾಗಿ ನಾವು ನೋಡಿರೋದು. ಮಹಿಳೆಯರನ್ನ ನಾವು ಬಂಧನ ಮಾಡಿದ್ದೀವಿ. ಈ 2 ಪ್ರಕರಣಗಳಲ್ಲಿ ಮಹಿಳೆಯರೇ ಪಾತ್ರ ಹೆಚ್ಚಿನದಿದೆ. ಕಳ್ಳತನ ಮಾಡಿರೋವಂಥದ್ದು ಮಹಿಳೆಯರು, ಮಾರಾಟಕ್ಕೆ ಏನು ಸಹಾಯ ಮಾಡ್ಯಾರೆ ಅದು ಪುರುಷರಾಗಿದ್ದಾರೆ. ಸೊ ಇಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ, ನಿಮ್ಮ ಅಕ್ಕಪಕ್ಕದವರ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಮಾಧ್ಯಮ ಮಿತ್ರರ ಮೂಲಕ ಎಲ್ಲ ಜನರಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.